ನಮಸ್ಕಾರ. ನನ್ನ ಹೆಸರು ಸುಶಾನ್ ಅಂತ. ನಾವು BC ರೋಡಿನಲ್ಲಿ ಆಟೋ ಓಡಿಸ್ತಾ ಇದ್ದೇವೆ. ನಮ್ಮದು ಆಟೋದಲ್ಲಿ ಸ್ಪೆಷಲ್ ಏನಂದರೆ ಲೈಬ್ರರಿ ಇಟ್ಟಿದ್ದೇವೆ, ನ್ಯೂಸ್ ಪೇಪರ್ ಇಟ್ಟಿದ್ದೇನೆ ಬೆಳಿಗ್ಗೆ ಓದುವಂಥದ್ದು, ಹಾಗೆ ಮೊಬೈಲ್ ಚಾರ್ಜರ್, ಮತ್ತೊಂದು ಪ್ರಥಮ ಚಿಕಿತ್ಸೆಗೆ ಬೇಕಾಗಿರೋದು ಏನಾದರೂ ತಾಗಿದರೆ ಹೆಚ್ಚು ಕಡಿಮೆ ಆದರೆ ಆಗ ಬೇಕಾಗಿರುವಂಥ ಐಟಮ್ಗಳು. ಸಾಮಾನ್ಯವಾಗಿ ಆಟೋ ರಿಕ್ಷಾ ಅಂದರೆ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರೆದೊಯ್ಯುವ ವಾಹನ. ಆದರೆ ಮಂಗಳೂರಿನ ಈ ಆಟೋ ಮಾತ್ರ ಸಖತ್ ಸ್ಪೆಷಲ್. ಯಾಕಂದ್ರೆ ಇದು ಬರೀ ಆಟೋ ಅಲ್ಲ, ಇದು ಚಲಿಸುವ ಒಂದು ಮಿನಿ ಗ್ರಂಥಾಲಯ. ಮಂಗಳೂರಿನ ನೀರ್ಪಾದೆಯ ಯುವಕ ಸುಶಾನ್ ತಮ್ಮ ಆಟೋ ರಿಕ್ಷಾವನ್ನೇ ಒಂದು ಚಲಿಸುವ ಗ್ರಂಥಾಲಯವನ್ನಾಗಿ ರೂಪಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ನಮಸ್ಕಾರ. ನನ್ನ ಹೆಸರು ಸುಶಾನ್ ಅಂತ. ನಾವು BC ರೋಡಿನಲ್ಲಿ ಆಟೋ ಓಡಿಸ್ತಾ ಇದ್ದೇವೆ. ನಮ್ಮದು ಆಟೋದಲ್ಲಿ ಸ್ಪೆಷಲ್ ಏನಂದರೆ ಲೈಬ್ರರಿ ಇಟ್ಟಿದ್ದೇವೆ. ಇದು ಯಾಕೆ ಇಟ್ಟಿದೆ ಅಂದರೆ ನಮ್ಮ ಮನೆಯಲ್ಲಿ ಬುಕ್ ಇರ್ತದೆ, ಅದು ಎಲ್ಲರಿಗೂ ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರಿಕ್ಷಾದಲ್ಲಿ ಇಟ್ಟರೆ ಎಲ್ಲರೂ ಬಂದು ಓದ್ಬೋದು, ಎಲ್ಲರಿಗೆ ಓದ್ಬೋದು, ಕೊಂಡೋಗ್ಬೋದು. ರಿಕ್ಷಾದಲ್ಲಿ ಕೊಂಡೋಗಿ ಓದಿ ಮತ್ತೆ ತಂದು ಕೊಡ್ತಾರೆ. ಹಾಗೆ ನ್ಯೂಸ್ ಪೇಪರ್ ಇಟ್ಟಿದ್ದೇನೆ ಬೆಳಿಗ್ಗೆ ಓದುವಂಥದ್ದು, ಹಾಗೆ ಮೊಬೈಲ್ ಚಾರ್ಜರ್, ಮತ್ತೊಂದು ಪ್ರಥಮ ಚಿಕಿತ್ಸೆಗೆ ಬೇಕಾಗಿರೋದು ಏನಾದರೂ ತಾಗಿದರೆ ಹೆಚ್ಚು ಕಡಿಮೆ ಆದರೆ ಆಗ ಬೇಕಾಗಿರುವಂಥ ಐಟಮ್ಗಳು. ಮತ್ತು ಡಸ್ಟ್ಬಿನ್ ಇಟ್ಟಿದೆ ಸ್ವಚ್ಛತೆಯ ಬಗ್ಗೆ. ಮತ್ತು ಚಾಕ್ಲೇಟ್ ಅದು ಇದೆಲ್ಲ ತಿಂದು ಹೊರಗಡೆ ಬಿಸಾಕಬಾರ್ದು, ಆ ಡಸ್ಟ್ಬಿನ್ನಿಗೆ ಆಗಬೇಕು. ನಾವು ಅದನ್ನು ಮತ್ತೆ ಏನಾದರೂ ಇಳುವರಿ ಮಾಡ್ತೇವೆ. ಹಾಗೆ ಮತ್ತು ಡ್ರಿಂಕಿಂಗ್ ವಾಟರ್, ಮತ್ತು 2 ಕಡೆಗಳಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ, ಒಂದು ನಮಗೆ ಉಸಿರಾಟದ ಇದಕ್ಕೆ ಬೇಕಾಗಿರುವಂಥದ್ದು. ಇಲ್ಲಿ ಕೇವಲ ಪುಸ್ತಕಗಳಷ್ಟೇ ಅಲ್ಲ, ಪ್ರೇರಣಾದಾಯಕ ಸಂದೇಶಗಳೂ ಇವೆ. ಆಮೇಲೆ ನಮಗೆ ಸಾಲುಗಳು, ಚಂದವಾದ ಸಾಲುಗಳನ್ನೆಲ್ಲ ಹಾಕಿದ್ದೇವೆ. ರಿಕ್ಷಾ ಒಳಗಡೆ ಕೂತ್ಕೊಂಡು ಎಲ್ಲರೂ ನೋಡಲಿ, ಓದಬೇಕು, ನಮ್ಮ ಅನುಭವದ ಸ್ವಲ್ಪ ಇದು ಎಲ್ಲ ಇದೆ ಅದರಲ್ಲಿ. ಇಷ್ಟೆಲ್ಲ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮದು ಬೇರೆ ಕೆಲಸ ಇರ್ತದೆ. ಪೇಂಟಿಂಗ್ ಕೆಲಸ ಮಾಡ್ತೇನೆ ನಾನು, ಗೋಡೆಗಳಲ್ಲಿ ಚಿತ್ರ ಬಿಡಿಸೋದು, ಶಾಲೆಗಳಲ್ಲಿ, ಪಂಚಾಯತಿಗಳಲ್ಲಿ. ಅದರ ಜೊತೆಗೆ ಏನಾದರೂ ಅದು ಎಲ್ಲ ಯಾವುದು ಕೆಲಸ ಇಲ್ಲ ಅಂದರೆ ಕ್ಯಾಟ್ರಿಂಗ್ ಇರ್ತದೆ, ಮತ್ತು ಇಲ್ಲದಿದ್ದರೆ ಡ್ರೈವಿಂಗ್ಗೆ ಹೋಗ್ತೇನೆ. ಅದರ ಜೊತೆಗೆ ಈ ರಿಕ್ಷಾನೂ ಇರ್ತದೆ. BC ರೋಡಲ್ಲಿ ನಾವು ಓಡಿಸ್ತಾ ಇರ್ತೇವೆ. ಸಿನಿಮಾದಲ್ಲಿ ಅಂದರೆ ತುಳು ಫಿಲ್ಮಲ್ಲಿ ರಿಕ್ಷಾ ಡ್ರೈವರು, ಚಾಲಿ ಪೋಲಿಲು, ಹಾಗೆ ಬರ್ಸಾ ಫಿಲ್ಮ್, ಇದರಲ್ಲೆಲ್ಲ ಆರ್ಟ್ ಡೈರೆಕ್ಷನ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಚಾಲಿ ಪೋಲಿಲು ಫಿಲ್ಮಿಗೆ ನಮಗೆ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದು ನಮಗೆ ಖುಷಿಯ ವಿಚಾರ. ಈ ಐಡಿಯಾಕ್ಕೆ ಬಂದಂದರೆ ಅದೇ ನಮಗೆ ಚಿಕ್ಕಂದಿನಿಂದಲೂ ಬುಕ್ಕು ತೊಗೊಳ್ಳೋ ಹವ್ಯಾಸ ಇತ್ತು. ಜಾತ್ರೆಗಳಲ್ಲಿ, ವಸ್ತು ಮಳಿಗೆಯಲ್ಲಿ ಎಲ್ಲಿ ಹೋದರೂ ನಾನು ಒಂದೊಂದು ಬುಕ್ಕು ತೊಗೊಳ್ದೆ. ಅದೆಲ್ಲ ತಂದು ಮನೆಯಲ್ಲಿ ಇಟ್ಟು ಓದಿ ಮನೆಯಲ್ಲಿ ಇಡ್ತಿದ್ದೆ. ನನಗೆ ಒಬ್ಬನಿಗೆ ಓದಿದರೆ ಅದು ಏನು ಇದು ಆಗೋದಿಲ್ಲ. ಎಲ್ಲರಿಗೆ ಓದಬೇಕಂದ್ರೆ ಅದೇ ರಿಕ್ಷಾದಲ್ಲಿ ಸುಮಾರು ಜನ ಬರ್ತಾರೆ ಹೋಗ್ತಾರೆ, ಅವರೆಲ್ಲ ಬುಕ್ಕು ತೊಗೊಂಡು ಓದ್ತಾ ಇರ್ತಾರೆ. ಅದೊಂದು ನನಗೆ ಖುಷಿ, ಎಲ್ಲರೂ ಓದಬೇಕಂತ. ಮುಂದಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಮಾಡುವ ಕನಸನ್ನು ಇವರು ಹೊಂದಿದ್ದಾರೆ.